ಗಳು ಯಾವುದ್ರದ್ದು ಆ್ಯಂಫಿಬಿಯನ್ಸ್ ಇದು. ಓಕೆ, ಏನು ವಾಟರ್ ಹಾಗೂ ಲ್ಯಾಂಡ್ ಇದು ನಿಮಗೆ ಈಗಾಗಲೇ ಗೊತ್ತುಂಟು. ಚರ್ಮ ಹೀಗಿರ್ತದೆ, ಸ್ಮೂತ್ ಅಥವಾ ರಫು. ಏನಿರ್ತದೆ ಇದರಲ್ಲಿ? ಗ್ರಂಥಿಗಳು, ಗ್ಲ್ಯಾಂಡ್ಸ್ ಹೇಳಿದ್ರೆ ಗ್ರಂಥಿ. ಓಕೆ, ಎರಡು ಜೊತೆ ಕಾಲಿರ್ತದೆ. ಓಕೆ, ಅಥವಾ ಇದರಲ್ಲಿ 5 ಬೆರಳು ಇರ್ತದೆ. ಓಕೆ, 5 ಫಿಂಗರ್ಡು, 2 ಪೇರ್ಸ್ ಆಫ್ ಲೆಗ್ಸ್. ಮತ್ತು ಕ್ಲಾ ಇರೋದಿಲ್ಲ. ಕ್ಲಾ ಅಂತ ಹೇಳಿದ್ರೆ ಎಂಥದ್ದು ಹೇಳು? ಉಗುರು ಇರೋದಿಲ್ಲ. ಓಕೆ, ಮತ್ತು ಬಾಡಿಯಲ್ಲಿ ತಲೆ, ದೇಹ ಇರ್ತದೆ, ಆದರೆ ಕೊರಳಿರೋದಿಲ್ಲ. ಓಕೆ, ಮತ್ತು ಬೇರೆ ಎಂಥದ್ದು? 2 ಇದಿರ್ತದೆ, ನೋಸ್ಟ್ರಿಲ್ಸ್ ಅಂದರೆ 2 ಮುಸಿರಾಡಲಿಕ್ಕೆ. ಓಕೆ, ಇದು ಹೆಸರು ಟೈಮ್ ಫ್ಯಾನಮ್. ಟೈಮ್ ಫ್ಯಾನಮ್ ಇಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದ ಬಾಡಿ ವರ್ಡ್. ಅಂದರೆ ಒಂಥರ ಅಂಟಂಟು ಆಯಿತಾ ನಿಮಗೆ? ಜಿಡ್ಡು ಅನ್ನೋದು. ಮತ್ತು ಮೊಟ್ಟೆಗಳನ್ನ ನೀರಲ್ಲಿ ಇಡುತ್ತಾರೆ. ಓಕೆ, ಸೊ ಮೊದಲು ಎಂತಾಗ್ತದೆ? ಈ ಲಾರ್ವೆ ಅಂತಂದರೆ ಹುಟ್ಟಿದ ಕೂಡಲೇ, ಮೊಟ್ಟೆಯಿಂದ ಹೊರಗಡೆ ಬಂದ ಕೂಡಲೇ ಗಿಲ್ಸ್ ಇರ್ತದೆ ಅವರಿಗೆ. ನಂತರ ಎಂತಾಗ್ತದೆ? ಲಂಗ್ಸ್ ಬರ್ತದೆ. ಆಯಿತಾ? ಸೊ ಅದರ ಅರ್ಥ ಏನು ಅಂತಂದರೆ, ಮೊದಲು ಇವರಿಗೆ ಗಿಲ್ಸೇ ಇತ್ತು ಮತ್ತು ಲಂಗ್ಸ್ ಆಯಿತು. ಇವರನ್ನು ನಾವು ಹೆಚ್ಚು ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಬಾರ್ದು. ಡಿಸ್ಟರ್ಬ್ ಮಾಡಿದರೆ ಇದು ಅಲ್ಲಿ ಯಾವ ಜಾಗ ಅದು? ಕೇರಳದಲ್ಲಿ ಆದಾಗೆ ಫಜೀತಿ ಆಗ್ತದೆ. ಮತ್ತು ಹೆಚ್ಚು ಡಿಸ್ಟರ್ಬ್ ಮಾಡಲಿ ನಾವು ಹೋಪಲಾಗಿ ಬರಲ್ಲ. ಹೆಚ್ಚು ಅಧಿಕ ಪ್ರಸಂಗ ಮಾಡಿಕೊಂಡು. ಓಕೆ, ಮತ್ತು ಹೃದಯದಲ್ಲಿ 3 ಚೇಂಬರ್. ಎಷ್ಟು ಚೇಂಬರು? 3 ಭಾಗಗಳು ಉಂಟು ಹೃದಯದಲ್ಲಿ. ನಮಗೆ ಎಷ್ಟು ಉಂಟು ಗೊತ್ತುಂಟ ನಿಮಗೆ? 4 ಚೇಂಬರ್ ಹ್ಯೂಮನ್ಸಿಗೆ. ಓಕೆ, ಇವರಿಗೆ ಚೇಂಬರ್ಸನ್ನು ಸಣ್ಣ ಸಣ್ಣ ಕೋಣೆಗಳು. ಮತ್ತು ಲಾರ್ವಲ್ ಸ್ಟೇಜಲ್ಲಿ ಎಂತ ಇರ್ತದೆ? ಬಾಲ, ಸಣ್ಣ ಮರಿಗಳಿಗೆ ಬಾಲ ಇರ್ತದೆ ಹಾಗೂ ನೀರಲ್ಲಿ ಇರುತ್ತವೆ. ಓಕೆ, ಆ್ಯಂಡ್ ಸಮ್ ಆರ್ ಟೈಲ್ಲೆಸ್. ಮತ್ತು ಸಾಲಮಂಡ್ರಿಗೆ ಟೈಲ್ ಇರ್ತದೆ, ಅರೆ ಇದು ಕಪ್ಪೆಗೆ ಬಾಲ ಇರೋದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟು ರೆಪ್ಟೈಲ್ಸ್ ಅಂದರೆ ಇದೆಲ್ಲ ಹಲ್ಲಿಗಿಲ್ಲಿ ಎಲ್ಲ. ಓಕೆ, ಇವು ಎಲ್ಲಿರ್ತದೆ? ಲಿವ್ ಆನ್ ಲ್ಯಾಂಡ್. ಇದೆಲ್ಲ ನಿಮಗೆ ಸುಲಭದಲ್ಲಿ ಅರ್ಥ ಆಗ್ತದೆ. ಮತ್ತು ಕೆಲವು ನೀರಿನಲ್ಲಿ ಇರ್ತದೆ. ಬಾಡಿಯಲ್ಲಿ ಎಂತ ಇರ್ತದೆ? ಹಾರ್ನಿ ಅಂದರೆ ಗಟ್ಟಿ, ರಫ್. ಚರ್ಮ ಹೇಗಿರ್ತದೆ? ಒಣ. ಓಕೆ, ವಿತ್ ಕ್ಲಾರ್. ಮತ್ತು ಹಾವು ಸಹ ಇದರಲ್ಲೇ ಬರ್ತದೆ. ಯಾವುದು? ಹಾವು ಸಹ. ಓಕೆ, ಸೊ ಇದರಲ್ಲಿ ಎಂತ ಬರ್ತದೆ? ಕ್ಲಾ ಇರ್ತದೆ. ಕ್ಲಾ ಅಂದರೆ ಉಗುರು ಉಂಟು ಇದೆ ಫಸ್ಟ್ ಆಯಿತಾ. ಮತ್ತು ಟೈಂಫಾನಮ್ ಸ್ಮಾಲ್ ಆ್ಯಂಡ್ ಡಿಪ್ರೆಸ್ಡ್, ಆ್ಯಬ್ಸೆಂಟ್ ಇನ್ ಸ್ನೇಕ್ಸ್. ಸೊ ಇದೊಂಥರ ಮೈ ಒಂಥರ ರಫ್ ಇರ್ತದೆ, ಆದರೆ ಇದಿರೋದಿಲ್ಲ, ಜಿಡ್ಡು ಅಂಟು ಇರೋದಿಲ್ಲ. ಓಕೆ, ರೆಸ್ಪಿರೇಷನ್ ಈಸ್ ಬೈ ಲಂಗ್ಸು. ಓಕೆ, ಮತ್ತು ಹೃದಯ ಗೇನ್ 3 ಚೇಂಬರ್ಡ್. ಓಕೆ, ಆದರೆ ಸ್ವಲ್ಪ ಡಿವಿಷನ್ ಆಗಿರುತ್ತದೆ. ಅರ್ಥ ಆಯಿತಾ? ಪೂರ್ತಿ ಅಲ್ಲ, ಆದರೆ ಸ್ವಲ್ಪ ಡಿವಿಷನ್ ಆಗಿರುತ್ತದೆ. ಮತ್ತು ಎಗ್ಸಿಗೆ ಲೆದರಿ ಶೆಲ್ ಇರುತ್ತದೆ, ಟಾರ್ಟಾಯ್ಸು. ಅರ್ಥ ಆಯಿತಾ? ಮತ್ತು ಇದು ನಮ್ಮ ಇಲ್ಲಿ ಒಳಗಡೆ ಇರುವ ಏನು ಲಿಝರ್ಡು, ಆಯಿತಾ, ಓಂತಿ ಎಲ್ಲ ಇದರಲ್ಲಿ ಬಂತು. ಓಕೆ, ಇದು ಹಕ್ಕಿಗಳು ಇವರಿಂದ ಉತ್ತಮ ಇರುತ್ತವೆ. ಎಂತ ಉಂಟು? ಇದು ನಮ್ಮ ಎಲ್ಲರಿಂದ ಬೇರೆ. ಫಸ್ಟ್ ಆಫ್ ಆಲ್ ಎಂಥದ್ದು? ಫೆದರು ಮತ್ತು ಸ್ಕೇಲ್ಸು. ಮತ್ತು ಬಾಡಿಯಲ್ಲಿ 3 ಕೊರಳು ಕಂಪಲ್ಸರಿ ಉಂಟು, ತಲೆ ಹಾಗೂ ದೇಹ. ಬಾಲ ಅಡಿಷ್ನಲ್ಲು. ಮತ್ತು ಜಾ ಹೇಗಿರ್ತದೆ? ಹಾರ್ನಿ ಬೀಕು, ನೋಟೀತು. ಹಲ್ಲಿಲ್ಲ, ಆದರೆ ಜಾದ ಬದಲು ಎಂತ ಉಂಟು? ಕೊಕ್ಕು. ಆಯಿತಾ? ಮತ್ತು ಇದಿರ್ತದೆ, ಲಿಂಬ್ಸು ಸರಿಯಾಗಿರ್ತದೆ. ಆಯಿತಾ? ಅಷ್ಟೇ ಅಲ್ಲದೆ 4 ಬೆರಳುಗಳು ಇರ್ತದೆ. ಓಕೆ, ಮತ್ತು ಇದುಂಟು, ಮೈಯಲ್ಲಿ ಮೂಳೆಗಳು ಇರುತ್ತವೆ. ಹಾಗೂ ವಿತ್ ಏರ್ ಸ್ಪೇಸಸ್, ಎಂಥದ್ದು? ಗಾಳಿ ಓಡಾಡಲಿಕ್ಕೂ ಸಹ ಜಾಗ ಇರ್ತದೆ. ಓಕೆ, ಆದರೆ ಇದು ಎಂತಂದರೆ ಟೊಳ್ಳು ಇರ್ತದೆ. ಹೇಗಿರ್ತದೆ? ಟೊಳ್ಳು. ಯಾವುದು? ಮೂಳೆ. ಟೊಳ್ಳಿರುವ ಕಾರಣ ನಾವು ಗಾಳಿಯಲ್ಲಿ ಹಾರ್ತವೆ. ಓಕೆ, ಮತ್ತು ಇದುಂಟು ವಾಯ್ಸ್ ಬಾಕ್ಸ್ ಅಂತಂದರೆ ಸ್ವರಪೆಟ್ಟಿಗೆ. ಆಯಿತಾ? ಹಾಗಾಗಿ ಹಕ್ಕಿಗೆ ಎಂತ ಮಾಡ್ತವೆ? ಚಿವು. ಅರ್ಥ ಆಯ್ತಾ? ಹಾಗೆ ಸ್ವರಪೆಟ್ಟಿಗೆ ಇದಕ್ಕೆ ಕೂತಿದ್ದು, ಕೆಪ್ಪೆ ಕೂತಿದ್ದು, ಅದು ಡ್ರಾಯಿಂಗ್ ಕೇಳಿರ್ತಾನೆ. ಆಯಿತಾ? ಸ್ವರಪೆಟ್ಟಿಗೆ ಇದೆ. ಹಿಂಗೆ ಬರೆದ್ರೆ ಅರ್ಥ ಕೇಳಬರೋ. ಹಾಗಾಗಿ ಎಸ್ಪೆಷಲಿ ಪ್ಯಾರೆಟ್ ಎಲ್ಲ ಸ್ವಲ್ಪ ಮಾತಾಡ್ತವೆ ಅಲ್ಲದ.
ಮತ್ತು ಇದರಲ್ಲಿ ಡಿಸ್ಟಿಂಕ್ಟಾಗಿ ಹುಡುಗಿಯರು ಹುಡುಗರಲ್ಲಿ ವಿಭಾಗ ಇದ್ದು, ಹುಡುಗಿಯರಿಗೆ ಓವರಿ ಮತ್ತು ಓವಿಡಕ್ಟ್ ಇದ್ದು, ಓಕೆ, ಮತ್ತೆಲ್ಲವೂ ಮೊಟ್ಟೆ ಇಡುತ್ತವೆ ಹಾಗೂ ಮೊಟ್ಟೆ ಸಹ ಒಳ್ಳೆ ಡೆವಲಪ್ಡು. ಹೇಳಿ ಉದಾಹರಣೆಗೆ ಎಗ್ಗು ಅದರಲ್ಲಿ ಮರಿ ಬೇರೆ, ಯೋಕು ಬೇರೆ ಎಲ್ಲ ಸಪ್ರೇಟ್ ಅರ್ಥ ಆಯಿತಾ? ಹಾಂ, ಇದರಲ್ಲಿ ಬರ್ತದ ಕ್ವಶನ್ಸು, ಅದನ್ನ ಕಲಿಯೋದು ಸುಲಭ. ಇದರ ಅರ್ಥ ಆಯ್ತಲ್ಲ? ಓಕೆ, ಮ್ಯಾಮಾಲಿಯ. ಸೊ ಈಗ ನಿನಗೆ ಯಾವ ಥರ ಅರ್ಥ ಅಂತ ಹೇಳಿದರೆ ನೀನು ಸರಿ ಇಲ್ಲ ಹೇಳ, ಅದರ ಅರ್ಥ ಇದ್ದರೆ ಅದು ತುಂಬ ಕಷ್ಟ ಇತ್ತು. ಅರ್ಥ ಆದ ನಿನಗೆ? ಈಗ ನಾವು ಗೊಂತಿಪ್ಪದಾರೆ ಬೇಗ ಅರ್ಥ ಆಯ್ತು. ಈಗ ಉದಾಹರಣೆಗೆ ಇದೆಲ್ಲ ಸುಲಭ ಇದೆ. ಹಾಂ, ಬೇರೆ ಕೆಲವು ನಾವು ನೋಡೋದದು ನಾವು ಕೇಳೋದದು ಕೊಟ್ಟರೆ ಅದು ನ್ಯಾಚುರಲಿ ಕಷ್ಟ ಹೋಗ್ತಾನೆ. ಹಾಂ, ಈಗ ಮ್ಯಾಮಲ್ಸ್ 4 ಕಾಲಿರುವಂಥದ್ದು. ಇದರಲ್ಲಿ ಎಂತುಂಟು? ಮೇನು ತಲೆ ಕೂದಲು ಉಂಟು. ಏನುಂಟು? ಬಾಡಿಯಲ್ಲಿ ಕೂದಲುಂಟು. ಮತ್ತು ಹಾಲು ಕೊಡುವಂತಹ ಗ್ರಂಥಿಗಳು. ಓಕೆ, ಮತ್ತು ಇನ್ನೊಂದೇನು? ಬೆವರು ಹಾಗೂ ಆಯಿಲ್ ಗ್ಲ್ಯಾಂಡ್ಸ್ ಇದೆ. ಅರ್ಥ ಆಯ್ತಾ? ಮತ್ತು ನೆಕ್ಸ್ಟು ಬಾಡಿಯಲ್ಲಿ ಅಗೇನ್ ಹೆಡ್, ನೆಕ್, ಟ್ರಂಕ್, ಟೈಲ್. ಓಕೆ, ಮತ್ತು ಕಿವಿಗಳು ಇರುತ್ತದೆ. ಮತ್ತು ಇದು ಏನಂದರೆ ಒಂದು ಉಗುರು, ಆಯಿತಾ? ಇಲ್ಲಾಂದರೆ ಕಾಲಲ್ಲಿ ಏನು ಈ ಕುದುರೆಗೆಲ್ಲ ಅಂತ ಉಂಟು ಹೇಳು, ದೊಡ್ಡ ಇದು ಕಪ್ಪಾಗಿ ಅಲ್ಲದ. ಮತ್ತು ಹಲ್ಲು ಹೇಗಿರ್ತದೆ? ಸಾಕೆಟ್ಸು ನಮ್ಮಾಗೆ, ಜಾ ಬೋನ್ಸು. ಆ್ಯಂಡ್ 7 ಕೊರಳು, 7 ನೆಕ್, ವರ್ಟಿಬ್ರೆ ಅಂತ ಹೇಳಿದರೆ ನಿನ್ನ ಬೆನ್ನು ಮೂಳೆ, ವಾಮ್ ಬ್ಲಡೆಡ್ ಹಾಗೂ ಹೃದಯ 4 ಚೇಂಬರ್. ಓಕೆ, ಇದು ಹುಡುಗರದ್ದು. ಟೆಸ್ಟಿಸ್ ಆರ್ ಎಕ್ಸ್ಟ್ರಾ ಅಬ್ಡಾಮಿನಲ್, ದಟ್ ಮೀನ್ಸ್ ವಾಟ್? ದೇಹದ ಒಳಗಿಲ್ಲ, ದೇಹದ ಹೊರಗಡೆ ಇರುತ್ತದೆ. ಅರ್ಥ ಆಯಿತಾ? ಪ್ರೈವೇಟ್ ಪಾರ್ಟ್ಸಲ್ಲಿ ನಾವು ಹೇಳ್ತಲ್ಲ ಅದು. ಸೇಮ್ ಥಿಂಗು. ಎಂತ ಹೊತ್ತು ಎಗ್ಸ್ ಮುಳುಗೋದಲ್ಲ, ಬಟ್ ಹೆಚ್ಚಾಗಿ ಮಕ್ಕಳಿಗೆ ಜನ್ಮ ಕೊಡೋದು. ಓಕೆ, ಮತ್ತು ಫೀಟಸ್ ಇಸ್ ನರಿಶ್ಡ್ ಬೈ ಮದರ್ ಥ್ರೂ ಪ್ಲೆಸೆಂಟ. ಓಕೆ, ಇದರಲ್ಲಿ ಎಂತ ಉಂಟು? 3 ಸಬ್ ಕ್ಲಾಸ್ ಉಂಟು. ಸಬ್ ಕ್ಲಾಸ್ ಪ್ರೊಥೀರಿಯಾ, ಸಬ್ ಕ್ಲಾಸ್ ಮಿಡಾಥೀರಿಯಾ, ಸಬ್ ಕ್ಲಾಸ್ ಈಥೀರಿಯಾ. ಓಕೆ, ಇದರಲ್ಲಿ ಬೇರೆ ಬೇರೆ ನಮೂನೆ ಉಂಟು. ಈಗ ಉದಾಹರಣೆಗೆ ಸಬ್ ಕ್ಲಾಸ್ ಪ್ರೊಥೀರಿಯಾ ಅಂತ ಡಕ್ ಬಿಲ್ಲು, ಪ್ಲಾಟಿಪಸ್ಸು ಇದೆಲ್ಲ ಕೆಲವು ಪ್ರಾಥಮಿಕ ಅನಿಮಲ್ಸು. ಆಯಿತಾ? ಸಬ್ ಕ್ಲಾಸ್ ಮೆಟಾಥೇರಿ, ಇದರಲ್ಲಿ ಎಂತ ಉಂಟು? ಕ್ಯಾಂಗರು ಎಲ್ಲ. ಆಯಿತಾ? ಮತ್ತು ಇದು ನಮ್ಮದು ನಾಯಿ, ಬೆಕ್ಕು, ಕುದುರೆ, ಹ್ಯೂಮನ್ಸ್ ಎಲ್ಲ. ಅರ್ಥ ಆಯಿತಾ? ಇದರಲ್ಲಿ ನೋಡುವ ಎಂತ ಉಂಟು? ಇದಕ್ಕೂ ನಮಗೆ ಎಂಥ ವ್ಯತ್ಯಾಸ ಉಂಟು ನೋಡು. ಇದರಲ್ಲಿ ಹೊರಗಿನ ಕಿವಿ ಉಂಟು, ನಮಗೂ ಸಹ ಹೊರಗಿನ ಕಿವಿ ಉಂಟು. ಆಯಿತಾ? ಇದಕ್ಕೆ ಕ್ಯಾಂಗರಿಗೆ ಹಲ್ಲುಂಟು, ಇಬ್ಬರಿಗೂ ಸಹ. ನಮಗೂ ಸಹ ಹಲ್ಲುಂಟು. ಸೊ ಇದಕ್ಕೆ ಮಗುವಿಗೆ ಪ್ಲೆಸೆಂಟ ಉಂಟು. ಪ್ಲೆಸೆಂಟ ಅಂದರೆ ಹೊಕ್ಕಳು ಬಳ್ಳಿ. ಇದರಲ್ಲಿ ಹೊಕ್ಕಳು ಬಳ್ಳಿ ಇಲ್ಲ. ಅದರ ಬಳಿ ಏನುಂಟು? ಒಂದು ಪಾಕೆಟ್ ಉಂಟು. ಅರ್ಥ ಆಯ್ತಾ? ಹೊಕ್ಕುಳ ಮಳೆ ಶುರುವಾಯ್ತು. ಅರ್ಥ ಆಯ್ತಾ? ಮತ್ತು ಇದರಲ್ಲಿ ಹಾಲು ಕೊಡಲೆ ಮ್ಯಾಮರಿ ಗ್ಲ್ಯಾಂಡ್ಸ್ ಇದ್ದು, ಮತ್ತು ಇಮ್ಮೆಚ್ಯೂರ್ ಯಂಗ್ ಒನ್ಸ್ ಆರ್ ಬೋರ್ನ್ ಆ್ಯಂಡ್ ಪೌಚ್ ಇದ್ದೊಂದು. ಓಕೆ, ಇದು ಪೌಚ್ ಇಲ್ಲ ನಮ್ಮದು. ಓಕೆ, ಇದು ಕ್ಯಾಂಗರು, ಇದು ನಮ್ಮದೆಲ್ಲ. ಓಕೆ, ಮತ್ತು ಇದು ಇನ್ನುದೇ ಪ್ರಿಮಿಟಿವ್ ಇನ್ನು ನಮ್ಮಂದ. ಇದರಲ್ಲಿ ಕೆಮಿ ಇಲ್ಲ. ಇದರಲ್ಲಿ ಟೀತು ಸಣ್ಣ ಮಕ್ಕಳಿಗೆ ಮಾತ್ರ ಇರ್ತದೆ, ಮತ್ತೆ ಇರೋದಿಲ್ಲ. ಪ್ಲೆಸೆಂಟ ಇಲ್ಲ, ಅಂದರೆ ಹೊಕ್ಕಳ ಬಳ್ಳಿ ಇಲ್ಲ. ಓಕೆ, ಮತ್ತು ಗ್ಲ್ಯಾಂಡ್ಸ್ ಉಂಟು, ಅವರ ನಿಪ್ಪಲಿಲ್ಲ. ಅರ್ಥ ಆಯ್ತಾ? ಮತ್ತು ಫೀಮೇಲ್ಸ್ ಆರ್ ಓವಿಪ್ಯಾರಸ್ಸು. ಓವಿಪ್ಯಾರಸ್ ಅಂದರೆ ಮೊಟ್ಟೆ ಇಡ್ತಾರೆ. ಅರ್ಥ ಆಯ್ತಾ ನಿನಗೆ? ಮುಂತಾದ ದಿನಕ್ಕೆ ಅದು ಎಕ್ಸ್ಟರ್ನಲ್ ಶಾಖ ಕೊಡೋದು, ಹಾಗೆ ಮಾಡೋದು. ಅರ್ಥ ಆಯ್ತಾ ನಿನಗೆ? ಇದು ಸಬ್ ಕ್ಲಾಸ್ ಯುಥೇರಿಯಾ ನಮ್ಮದು. ಇದರಲ್ಲಿ ಇನ್ನೂ ಕೆಲವಿದ್ದು. ಎಂಥದ್ದು? ಒಂದು ರೋಡೆನ್ಷಿಯಾ, ಇನ್ನೊಂದು ಸಿಯಬ್. ಇದಕ್ಕೆಲ್ಲ ಎಕ್ಸಾಂಪಲ್ಸ್ ನೋಡುವ. ಕಾರ್ನಿವೋರಾ, ಪ್ರೈಮೇಟ್ಸ್, ಸಿಸಾಟಸ್, ಇದೆಲ್ಲ ಈಗ ಮಾಡುವ. ಆಯಿತಾ? ಒಂದೊಂದೇ ನಮ್ಮ ಜೀವಿಗಳಲ್ಲಿರುವಂಥದ್ದೆಲ್ಲವನ್ನು ಫಸ್ಟ್